ಕೆಆರ್ ಮಾರ್ಕೆಟ್ಗೆ ಜೆಸಿಬಿ ನುಗ್ಗಿದೆ. ರೊಚ್ಚಿಗೆದ್ದಂತಹ ವ್ಯಾಪಾರಿಗಳು ಅಯ್ಯಯ್ಯೋ ನನ್ನ ಅಂಗಡಿ ಹೋಯ್ತು ಅಂತ ಕಣ್ಣೀರನ್ನ ಹಾಕಿದ್ದಾರೆ. ಕೆಆರ್ ಮಾರ್ಕೆಟ್ಗೆ ಜೆಸಿಬಿ ನುಗ್ಗಿದ್ದು ಇಲ್ಲಿ ವ್ಯಾಪಾರಿಗಳು ರೊಚ್ಚಿಗೆದ್ದಿದ್ದಾರೆ. ನಮ್ಮ ಅಂಗಡಿ ಹೋಯ್ತಲ್ಲಪ್ಪ ಅಂತ. ನೋಡಿ, ಕೆಆರ್ ಮಾರ್ಕೆಟ್ ಫ್ಲೈಓವರ್ ಕೆಳಗಡೆ ವ್ಯಾಪಾರಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಜೆಸಿಬಿ ನುಗ್ಗಿದೆ. ಅಯ್ಯೋಯ್ಯೋ ನನ್ನ ಅಂಗಡಿ ಹೋಯ್ತಲ್ಲ ಅಂತ ಈಗ ವ್ಯಾಪಾರಿಗಳು ಕಣ್ಣೀರು ಹಾಕ್ತಿದ್ದಾರೆ. ಕೆಆರ್ ಮಾರ್ಕೆಟ್ನ ಫ್ಲೈಓವರ್ ಕೆಳಗಡೆ ಏನೋ ವ್ಯಾಪಾರ ಮಾಡ್ತಾ ಇದ್ರು, ಅದಕ್ಕೆ ಬ್ರೇಕ್ ಬಿದ್ದಿರುವಂಥದ್ದು. ಯಾವುದೇ ಮಾಹಿತಿಯನ್ನ ಕೊಡದೆ ಏಕಾಏಕಿ ಶಾಪ್ ಕ್ಲೋಸ್ ಮಾಡ್ತಾ ಇರುವಂಥದ್ದು. ಫುಟ್ಪಾತ್ ತೆರವು ಕಾರ್ಯ ಮಾಡ್ತಾ ಇರೋದ್ರಿಂದ ಬೀದಿ ಬದಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಸರ್ಕಾರದ ವಿರುದ್ಧವಾಗಿ ಬೀದಿ ಬದಿ ವ್ಯಾಪಾರಿಗಳು ಹಿಡಿಶಾಪವನ್ನ ಹಾಕ್ತಿದ್ದಾರೆ. ಯಾವುದೇ ಮಾಹಿತಿ ನೀಡಿಲ್ಲ, ಏಕಾಏಕಿ ಬಂದು ದಾಳಿ ಮಾಡ್ತಿದ್ದಾರೆ. ನನಗೆ 6 ಜನ ಹೆಣ್ಮಕ್ಳು ಸ್ವಾಮಿ, ಒಬ್ಬನೇ ಮಗ ಇಲ್ಲಿ ಬಟ್ಟೆ ಅಂಗಡಿಯನ್ನ ಹಾಕಿದ್ದಾನೆ. ಈಗ ಒಡೆದು ಹಾಕ್ತಿದ್ದಾರೆ. ನಮ್ಮ ಮುಂದಿನ ಜೀವನ ಹೇಗೆ ನಡೆಸಬೇಕು ಅಂತ ಮಹಿಳೆ ಗೋಳಾಡ್ತಾ ಇರುವಂಥದ್ದು. 6 ಜನ ಮಕ್ಕಳು, ಒಬ್ಬ ಮಗ, ಹೇಗೋ ಬಟ್ಟೆ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತಿದ್ದೀವಿ. ಹೀಗೆ ಮಾಡಿಬಿಟ್ರೆ ನಮ್ಮ ಮುಂದಿನ ಕತೆ ಏನು? ಅಂಗಡಿಯನ್ನ ನಂಬಿ ಇಷ್ಟು ವರ್ಷಗಳಿಂದ ಜೀವನ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ವ್ಯಾಪಾರಿಗಳು ಕಣ್ಣೀರು ಹಾಕ್ತಿದ್ದಾರೆ. ಅಶ್ವವೇಗ ನ್ಯೂಸ್ ಮುಂದೆ ಬೀದಿ ಬದಿ ವ್ಯಾಪಾರಿಗಳು ಅಳಲು ತೋಡ್ಕೊಂಡಿದ್ದಾರೆ. 6 ಜನ ಹೆಣ್ಮಕ್ಳು, ಒಬ್ಬನೇ ಒಬ್ಬ ಮಗ, ಹೇಗೋ ಬಟ್ಟೆ ಅಂಗಡಿಯನ್ನ ಹಾಕೊಂಡು ವ್ಯಾಪಾರ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ. ಈಗ ಏಕಾಏಕಿ ಬಂದು ಅಂಗಡಿ ತೆರವು ಕಾರ್ಯ ಮಾಡ್ತಾ ಇದ್ದಾರೆ. ಮುಂದೆ ನಮ್ಮ ಕಥೆ ಏನು? ಹೇಗೆ ಜೀವನ ಮಾಡಬೇಕು? ನಾವು ಇದನ್ನ ನಂಬ್ಕೊಂಡೇ ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಇದೂ ಇಲ್ಲ ಅಂತಂದ್ರೆ ನಮ್ಮ ಜೀವನ ಏನು, ನಮ್ಮ ಕಥೆ ಏನು ಅಂತ ಹೇಳಿ ಅಳಲು ತೋಡ್ಕೊಂಡಿರುವಂಥದ್ದು, ಬೇಸರಗೊಂಡಿರುವಂಥದ್ದು. ಕೆಆರ್ ಮಾರ್ಕೆಟ್ಗೆ ಫ್ಲೈಓವರ್ ಕೆಳಗಡೆ ಏನು ವ್ಯಾಪಾರ ಮಾಡ್ತಿದ್ರು, ಈಗ ವ್ಯಾಪಾರಿಗಳ ಒಂದು ಅಂಗಡಿಗಳನ್ನ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಈಗ ಅಂಗಡಿಗಳನ್ನು ತೆರವು ಮಾಡಲಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳು ಕಣ್ಣೀರು ಹಾಕ್ತಾ ಇರುವಂಥದ್ದು. ಈ ಥರ ಮಾಡಿಬಿಟ್ರೆ ನಮ್ಮ ಕಥೆ ಏನಪ್ಪ, ಏನು ಮಾಡೋದು ಮುಂದೆ? ನಮ್ಮ ಅಂಗಡಿಯೆಲ್ಲಾನು ಈಗ ತೆಗೆದಾಕ್ತಿದ್ದೀರಾ, ನಾವು ಜೀವನಕ್ಕೆ ಏನು ಮಾಡಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ನೋಡಿ, ಕೆಆರ್ ಮಾರ್ಕೆಟ್ನ ಫ್ಲೈಓವರ್ ಕೆಳಗಡೆ ಇರುವಂತಹ ಏನು ವ್ಯಾಪಾರ ಮಾಡ್ತಾ ಇದ್ದಂತಹ ಮಳಿಗೆಗಳನ್ನು ಈಗ ತೆರವು ಮಾಡಲಾಗಿದೆ. ಆದರೆ ಫುಟ್ಪಾತ್ ವ್ಯಾಪಾರಕ್ಕೆ ಬ್ರೇಕ್ ಬಿದ್ದಿರುವಂಥದ್ದು. ಈ ವ್ಯಾಪಾರವನ್ನೇ ನಂಬಿಕೊಂಡು ಬದುಕ್ತಾ ಇದ್ದಂತಹ ವ್ಯಾಪಾರಸ್ಥರು ಇದರಿಂದ ಕಂಗಾಲಾಗಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಅಯ್ಯೋಯ್ಯೋ ನನ್ನ ಅಂಗಡಿ ಹೋಯ್ತಲ್ಲಪ್ಪ, ಏನು ಮಾಡೋದು? ಇದನ್ನು ನಂಬ್ಕೊಂಡೇ ನಾವು ಸಂಸಾರ ನಡೆಸ್ತಾ ಇದ್ದೀವಿ, ಜೀವನ ಮಾಡ್ತಾ ಇದ್ದೀವಿ. ಇದನ್ನು ತೆಗೆದು ಬಿಟ್ಟರೆ ನಾವು ಎಲ್ಲಿ ಹೋಗಿ ಬದುಕಬೇಕು, ಮನೆ ಮಟ್ಟವನ್ನು ಹೇಗೆ ನೋಡಿಕೊಳ್ಬೇಕು ನಾವು ಅಂತ ಕಣ್ಣೀರು ಹಾಕ್ತಿದ್ದಾರೆ ಇಲ್ಲಿನ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು. ಜೊತೆಗೆ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ಅದರಲ್ಲೂ ಒಬ್ಬರು ಮಹಿಳೆ ಹೇಳ್ತಾ ಇರುವಂಥದ್ದು, ನನಗೆ 6 ಜನ ಹೆಣ್ಮಕ್ಳು, ಇವರು ಒಬ್ಬನೇ ಗಂಡು ಮಗ, ಅವನಿಲ್ಲಿ ಅಂಗಡಿ ಹಾಕ್ಕೊಂಡು ಹೇಗೋ ವ್ಯಾಪಾರ ಮಾಡಿಕೊಂಡು ಇಡೀ ಮನೆಯನ್ನು ನಾವು ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಏಕಾಏಕಿ ಬಂದು ಅಂಗಡಿಯನ್ನು ತೆರವು ಮಾಡ್ತಿದ್ದಾರೆ. ನಮ್ಮ ಜೀವನ ಏನು, ನಮ್ಮ ಕಥೆ ಏನು, ಮುಂದೆ ನಾವು ಏನು ಮಾಡಬೇಕು ಸ್ವಾಮಿ, ಈ ಥರ ಆಗೋಗ್ಬಿಟ್ರೆ ಅಂತ ಹೇಳಿ ಅಳಲು ತೋಡ್ಕೊಳ್ತಾ ಇರುವಂಥದ್ದು. ಅವ್ರ ಕಷ್ಟವನ್ನು ಹೇಳ್ಕೊಳ್ತಿದ್ದಾರೆ. ಏಕಾಏಕಿ ಬಂದಿದ್ದಾರೆ, ಯಾವುದೇ ಮಾಹಿತಿ ಇಲ್ಲ. ಏಕಾಏಕಿ ಬಂದು ಇಲ್ಲಿ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾ ಇರುವಂಥದ್ದು. ಒಂದು ಅಂಗಡಿಯನ್ನು ತೆರವು ಕಾರ್ಯ ಮಾಡ್ತಿದ್ದಾರೆ, ಬುಲ್ಡೋಸರ್ ಬಂದಿದೆ, ಅಂಗಡಿಯನ್ನು ಬೀಳಿಸ್ತಿದ್ದಾರೆ. ಹೀಗೆ ಮಾಡಿಬಿಟ್ರೆ ನಮ್ಮ ಕಥೆ ಏನು ಮಾಡಬೇಕು ಅಂತ ಹೇಳಿ ವ್ಯಾಪಾರಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಯಾರು ಕೇಳ್ತಾನೆ ಇಲ್ಲ ಸರ್. ಜಿಪಿ ಅವರ ಆಫೀಸರ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಕೇಳ್ತಾ ಇಲ್ಲ. 3 ದಿವಸ ಯಾರು ನ್ಯಾಯ